ಏನಂತೆ ನೀನು? ದುರ್ಗಿ. ಕಾವೇರಿಯವ್ರನ್ನ ದುರ್ಗಿ ಅಂದ್ಯಲ್ಲ ನೀನು? ಅವ್ರೇನಾದ್ರೂ ಇಲ್ಲಿ ದುರ್ಗಿಯಾಗಿ ಬಂದಿದ್ದಿದ್ರೆ ಇಲ್ಲಿ ನಡೀತಾ ಇದ್ದಿದ್ದೆ ಬೇರೆ. ನಿನ್ನ ಇಲ್ಲಿಗಲ್ಲ, ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಕಳಿಸಿ ಟ್ರೀಟ್ಮೆಂಟ್ ಕೊಡ್ಸಿರೋರು ಇವರು. ನನ್ನ ಕಾವೇರಿ, ಇವ್ರ ತಾಳ್ಮೆನೆ ನಿನ್ನ ಇಲ್ಲಿವರೆಗೂ ಜೀವಂತವಾಗಿ ಉಳಿಯೋಕ್ ಬಿಟ್ಟಿರೋದು. ಇಲ್ಲ, ನೀವಿಬ್ರು ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಹೆದರಿಕೆಗೆಲ್ಲ ಬಗ್ಗೋನಲ್ಲ ನಾನು. ಇಷ್ಟಕ್ಕೂ ನಾನು ನಕಲಿ ಅಗಸ್ತ್ಯ ಅಂತ ಹೇಳೋಕ್ಕೆ ನಿಮ್ಮಿಬ್ರ ಹತ್ರ ಏನು ಪ್ರೂಫ್ ಇದೆ? ಬೇರೆಯವ್ರಿಗೆ ಮೋಸ ವಂಚನೆ ಮಾಡೋದೇ ಒಂದು ಕೆಲಸ ಅನ್ಕೊಂಡಿರೋ ನಿನ್ನಂತ ಹುಡುಗೆ ಆ ದೇವ್ರು ಒಳ್ಳೇದ್ ಮಾಡಿದಾನೆ ಅಂದ್ಮೇಲೆ ಚಿನ್ನ ನನ್ನ ಅಗಸ್ತ್ಯ ಸರು ಶುದ್ಧ ಮನ್ಸಿರೋರು, ಇನ್ನೊಬ್ರಿಗೆ ಒಳ್ಳೇದನ್ನೇ ಬಯಸೋರು. ಇಂಥವ್ರನ್ನ ದೇವ್ರ ಕೈ ಬಿಡ್ತಾನೆ ಅಂತ ಅನ್ಕೊಂಡಿದ್ಯಾ? ಏನಂತೆ ನೀನು? ನಕಲಿ ಅಗಸ್ತ್ಯ ಅನ್ನೋದಕ್ಕೆ ಸಾಕ್ಷಿ ಬೇಕಲ್ವಾ ನಿಂಗೆ? ಸಾಕ್ಷಿ ತೋರಿಸ್ತೀನಿ. ತಗೋ ಸಾಕ್ಷಿ. ನೋಡು, ನೀ ನನ್ನ ಅಗಸ್ತ್ಯ ಸರ್ ಅಲ್ಲ ಅನ್ನೋ ಅನುಮಾನ ನನಗೆ ಯಾವತ್ತಿಂದನೋ ಇತ್ತು. ರೂಪದಲ್ಲಿ ಯಾರು ಯಾರ ತರ ಬೇಕಾದ್ರೂ ಇರ್ಬೋದು, ಆದ್ರೆ ಗುಣದಲ್ಲಿ ನನ್ನ ಅಗಸ್ತ್ಯ ಸರ್ನ ಸರಿ ಕಟ್ಟೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಮನೆಯವರೆಲ್ಲ ನಿನ್ನ ನಿಜವಾದ ಅಗಸ್ತ್ಯ ಸರ್ ಅಂತ ನಂಬಿರ್ಬೋದು, ಆದ್ರೆ ನನ್ನನ್ನು ನಂಬಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ಹೇಳು, ಯಾಕೆ ಇದೆಲ್ಲ ಮಾಡ್ದೆ? ನನ್ನ ಜೀವನದಲ್ಲಿ ಯಾಕೆ ಆಟ ಆಡ್ದೆ? ನಾನು ನಿನಗೆ ಏನು ಅನ್ಯಾಯ ಮಾಡಿದ್ದೆ? ನೀನು ಯಾರು ಅಂತನೂ ನನಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ನನ್ನ ಮಗುನ ಮಾಲ್ ಲೋಡ್ ಮಾಡೈತೇನಲ್ಲ, ಸೆಕ್ಯೂರಿಟಿ ಸಾನೆ ಬಿಗಿಯಾಗೈತೆ. ಮೊದಲ್ನಂಗಿಲ್ಲ. ಮುಂಚೆ ಇದ್ದಿದ್ದ ಆಫೀಸರು ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ದ. ಈಗಿರೋ ಆಫೀಸರು ತಿಕ್ಕಲ್ ನನ್ನ ಮಗ, ಏನು ಬೇಕಾರ ಮಾಡ್ತಾನೆ. ನಿಮ್ಮ ಕೈನಾಗೆ ಮಾಲನ್ನು ಚೆಕ್ ಪೋಸ್ಟ್ ದಾಟ್ಸೋಕ್ಕಾಗಕ್ಕಿಲ್ಲ. ಅದಕ್ಕೆ ನಾನೇ ಬತ್ತೀನಿರು. ಈ ತರ ವ್ಯವಹಾರ ಬೇರೆ ಮಾಡ್ತಿದ್ದೀರಾ? ನಾನೇನೋ ನೀವು ಈ ಮನೆಯವ್ರಿಗೆ ಮಾತ್ರ ಮೋಸ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲ, ನೀವು ಇಡೀ ನಾಡಿನ ಜನಕ್ಕೆ ಮೋಸ ಮಾಡ್ತಿದ್ದೀರಾ ಅಂತ ನನಗೆ ಇವಾಗ ಗೊತ್ತಾಯ್ತು. ಗೌರವ, ನನ್ನ ವ್ಯವಹಾರದಾಗೆ ತಲೆ ಹಾಕಕ್ಕೆ ಬರಬೇಡ. ಸಂದಾಕಿರಕ್ಕಿಲ್ಲ. ನೋಡಿದ್ರು ನೋಡದೇ ಇರೋಂಗೆ ತೆಪ್ಪಗಿದ್ರೆ ಬದುಕತೀಯ, ಇಲ್ಲ ಅಂದ್ರೆ ನಾನು ಇನ್ನೊಂದು ಮುಖ ತೋರಿಸ್ಬೇಕಾಯ್ತದೆ. ನಿಮ್ ಎಲ್ಲಾ ಮುಖಗಳು ನನಗೆ ಗೊತ್ತಿದೆ. ಇನ್ನೇನಿದ್ರು ನೀವ್ ಎಂತವ್ರು, ನೀವ್ ಏನೇನ್ ಮಾಡಿದೀರಾ ಅಂತ ನಿಮ್ ಮುಖವಾಡನ ಕಿತ್ತು ಈ ಮನೆ ಜನಕ್ಕೆ, ಊರಿನ ಜನಕ್ಕೆ ಗೊತ್ತು ಮಾಡೋದೊಂದೇ ಬಾಕಿ ಇರೋದು. ಅಪ್ಪಯ್ಯ, ಅಮ್ಮಿಯವ್ರೆ ನೀವು ಇಲ್ಲೇ ಇದ್ದೀರಾ? ಹಾ ಜೋಗಿಯವರೇ, ಅದು ಮಾವಯ್ಯನ್ಗೆ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಅಂತ ಹೇಳಕ್ ಬಂದಿದ್ದೆ. ಆದರೆ ಅವ್ರು ನಾನು ಎಳ್ಳು ಬೆಲ್ಲ ಕೊಡೋಕ್ಕೂ ಮುಂಚೆನೇ ಒಳ್ಳೊಳ್ಳೆ ಮಾತಾಡ್ತಿದ್ರು. ಹೇಗೋ ನೀವು ಬಂದಿದ್ದೀರಲ್ಲ,
ನಿಮ್ಮ ಕೈಯಾರೆ ನೀವೇ ತಿನ್ನಿಸಿ ತಗೊಳ್ಳಿ. ತಿನ್ನು ಅಪ್ಪಯ್ಯ. ತಿನ್ನಪ್ಪಯ್ಯ. ಶಂಕರ, ನನಗೆ ಮುಖ್ಯವಾದ ಒಂದು ಕೆಲಸ ಐತೆ, ನಾನು ಹೋಗಿ ಬರ್ತೀನಿ. ಏನಪ್ಪಯ್ಯ ಅಂತ ಮುಖ್ಯವಾದ ಕೆಲಸ? ಒಬ್ಬನೇ ಹೋಗಿ ಬರ್ತೀನಿ ಅಂತಿದ್ಯಲ್ಲ. ಅದು ನಂದು ಯಾರೋ ಹಳೆಯ ಸ್ನೇಹಿತರು ಊರಿಗೆ ಬಂದೀವ್ನಿ ಅಂತ ಫೋನ್ ಮಾಡಿದ್ರು, ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ ಅಂತ. ಸರಿ ಅಪ್ಪಯ್ಯ. ಜೋಗಿ ಅವರೇ, ನಿಮಗೆ ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ಏನಮ್ಮಿಯವರೇ? ಅದು ನಿಮ್ಮ ಅಪ್ಪಯ್ಯ ನಿಮ್ಮಿಂದ ಇನ್ನೂ ಏನೇನೋ ವಿಷಯಗಳು ಮುಚ್ಚಿಟ್ಟಿದ್ದಾರೆ. ನನ್ನಿಂದ ಮುಚ್ಚಿಡ್ತಾ ಇರೋದಾ? ಏನಪ್ಪಯ್ಯ ಅದು? ಅಪ್ಪಯ್ಯ ಯಾಕೆ ಹಿಂಗೆ ಸುಮ್ಕಾಗ್ಬಿಟ್ಟೆ? ಅದೇನು ಹೇಳು. ಮಾವಯ್ಯ, ಇವ್ರು ಕೇಳ್ತಿದಾರಲ್ಲ, ಹೇಳಿ. ದೇವಿ, ದೇವತೆಗಳ ವಿರುದ್ಧ ಇನ್ನೊಂದು ದೈವಶಕ್ತಿಯೇ ಸಿಡಿದು ನಿಂತಿದ್ದು ಎಷ್ಟು ವಿಚಿತ್ರ ಸನ್ನಿವೇಶವಾಗಿತ್ತು ಗೊತ್ತೇ? ನಿನ್ನ ರೌದ್ರ ರೂಪ ನೋಡಿ ಎಲ್ಲರೂ ಅದೆಷ್ಟು ಹೆದರಿದರು. ಮತ್ತೇನು ಸ್ವಾಮಿ, ನಿಮ್ಮನ್ನೇ ಅವಹೇಳನ ಮಾಡುವಷ್ಟು ಧೈರ್ಯವೇ ಆ ದೇವತೆಗಳಿಗೆ? ನನ್ನ ಸ್ವಾಮಿ ಯಾರು? ಜಗದ್ರಕ್ಷಕ. ಅವರನ್ನೇ ನಿಕೃಷ್ಟವಾಗಿ ಕಾಣುತ್ತಾರೆಂದರೆ ನಾನು ಸುಮ್ಮನಿರಲು ಹೇಗೆ ಸಾಧ್ಯ? ನನ್ನ ಮೇಲೆ ನಿನಗಿರುವ ಪ್ರೀತಿಯನ್ನು ಜಗತ್ತಿಗೆಲ್ಲ ನಿರೂಪಿಸಿದಂತಾಯಿತು ಅಲ್ಲವೇ? ನನ್ನೊಂದಿಗೆ ವಾದ ಮಾಡುವುದು, ಕೋಪಿಸಿಕೊಳ್ಳುವುದು, ಮಾತು ನಿಲ್ಲಿಸಿ ನನ್ನನ್ನು ಬಿಟ್ಟು ದೂರ ಹೋಗುವುದು, ಇದನ್ನೆಲ್ಲ ಮಾಡುವ ನೀನು ಈಗ ದೇವತೆಗಳು ಏನು ಅಂದರೆಂದು ಹೀಗೆ? ಹೌದು ಸ್ವಾಮಿ, ನಾನು ಕೋಪಿಸಿಕೊಳ್ಳುತ್ತೇನೆ, ವಾದ ಮಾಡುತ್ತೇನೆ. ನಾನು ನಿಮ್ಮ ಪತ್ನಿ, ನನಗೆ ಆ ಹಕ್ಕಿದೆ. ಬೇರೆಯವರು ನಿಮ್ಮ ಬಗ್ಗೆ ಮಾತನಾಡುವ ಹಾಗಿಲ್ಲ, ಅಗೌರವ ತೋರಿಸುವ ಹಾಗಿಲ್ಲ. ನಾವಿಬ್ಬರು ಒಂದೇ, ನಮ್ಮಲ್ಲಿ ಭೇದವಿಲ್ಲ. ನಾನು ಭೂಮಿಯಾದರೆ ನೀವು ಅದರ ಮೇಲೆ ಹಬ್ಬಿದ ಹಸಿರು, ನೀವು ಸಾಗರವಾದರೆ ನಾನು ಅದರ ಅಲೆ, ನಾನು ಬೆಂಕಿಯಾಗಿ ಉರಿದರೆ ನೀವು ನೀರಾಗಬೇಕು. ನೀರಾಗಲು ನನಗೇನು ಅಭ್ಯಂತರವಿಲ್ಲ ದೇವಿ, ಆದರೆ ಇಂದ್ರನ ವಿಚಾರದಲ್ಲಿ ನೀನು ಕೇವಲ ಬೆಂಕಿಯಾಗಿರಲಿಲ್ಲ, ಜ್ವಾಲಾಮುಖಿಯಾಗಿದ್ದೆ. ತನ್ನ ಸಾಮರ್ಥ್ಯವನ್ನು ನಿರೂಪಿಸಲು ವಜ್ರಾಯುಧವನ್ನೇ ಪ್ರಯೋಗಿಸಲು ಹೊರಟಿದ್ದನಲ್ಲ. ನಾವೆಲ್ಲ ಆಯುಧವನ್ನು ಹಿಡಿಯುವುದೇಕೆ? ಇಂತಹ ಕ್ಷುಲ್ಲಕ ಕಾರಣಕ್ಕೆ ಅಂತಹ ಶಕ್ತಿಶಾಲಿ ಆಯುಧವನ್ನು ಉಪಯೋಗಿಸಬಾರದೆಂಬ ಅರಿವಿರಲಿಲ್ಲವೇ ಆ ಇಂದ್ರನಿಗೆ? ಆದರೆ ಅವರ ಮಾತುಗಳು ನನ್ನ ವ್ಯಕ್ತಿತ್ವಕ್ಕೆ ಕುಂದು ತರುವುದಿಲ್ಲ, ಅವರ ಹೊಗಳಿಕೆಯು ನನ್ನನ್ನು ಉಬ್ಬುವಂತೆ ಮಾಡುವುದೂ ಇಲ್ಲ. ನಿನಗೇಕೆ ಅಷ್ಟು ಕೋಪ ಬಂತು? ಏಕೆಂದರೆ ನೀವು ಕೇವಲ ನನ್ನ ಶಿವನಲ್ಲ, ನನ್ನ ಸರ್ವಸ್ವವು ನೀವೇ. ನಿಮಗೆ ಅವಮಾನವಾದರೆ ನನಗಾದಂತೆ. ಅವರ ಹೊಗಳಿಕೆ ತೆಗಳಿಕೆಗಳಿಂದ ನಿಮಗೇನು ವ್ಯತ್ಯಾಸವಾಗುವುದಿಲ್ಲ, ಆದರೆ ನನಗಾಗುತ್ತದೆ. ನಿನ್ನನ್ನು ಸಂಗಾತಿಯಾಗಿ ಪಡೆದ ನಾನೇ ಧನ್ಯದೇವಿ. ರೌದ್ರವು ಶಾಂತವು, ಕೋಪವು ಪ್ರೀತಿಯು, ಎರಡು ವಿರುದ್ಧ ಭಾವಗಳು ನಿನ್ನೊಳಗೆ ಒಟ್ಟಿಗೆ ನೆಲೆಯಾಗಿ ನಿಂತಿವೆ. ನನ್ನ ಪುಣ್ಯಗಳ ಫಲದಿಂದಲೇ ಮಡದಿಯಾಗಿ ನನಗೆ ನೀನು ಬಂದಿರುವೆ. ನಾನು ನಿಮ್ಮನ್ನು, ನೀವು ನನ್ನನ್ನು ಸಂಗಾತಿಯಾಗಿ ಆಯ್ಕೆ ಮಾಡಿಕೊಂಡಿದ್ದಾಗಿದೆ. ಇದು ಜನ್ಮ ಜನ್ಮಗಳ ಅನುಬಂಧ ಸ್ವಾಮಿ. ಈ ಜನ್ಮದಲ್ಲಿ ಮಾತ್ರವಲ್ಲ, ಮುಂದಿನ ಎಲ್ಲ ಜನ್ಮದಲ್ಲೂ ನಾನೇ ನಿಮ್ಮ ಪತ್ನಿಯಾಗುವವಳು. ನೀವೇ ನನ್ನ ಪತಿ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ನಮೋ.
చెప్పండా రేపు మళ్ళీ వస్తాందయ్యా. ఉండయ్యా, పెట్టు నేను ఫోన్ చేస్తాను. ఉండు. ఓ తమ్ముడు రాయడా. సరే రా. చెప్పండి సార్, చెప్పండి. ఇక్కడ చూడు నైనా, ఈ కారు చాలా బాగుంది కదా. సార్ ఒకే ఒక నిమిషం, నేను చెక్ చేస్తాను. ఏమైంది నైనా? సాರ್ ಎಲ್ಲ ಕರೆಕ್ಟಾಗಿದೆ, చాలా బాగుంది సార్, సక్కತ್ತಾగా ఉంది అಣ್ಣ. ಚೆನ್ನಾಗಿದೆ ಅಣ್ಣ, ಬುಕ್ ಮಾಡಬೇಡ್ರೆ. ಸರ್ ಇದು ಬುಕ್ ಮಾಡೋಕೆ ರೆಡಿ ಸರ್, ಬುಕ್ ಮಾಡೋಣ. ಈ ಕಾರು ಆಲ್ರೆಡಿ ಬುಕ್ ಆಗೋಯ್ತು ಸರ್. ಈ ಕಾರ್ ಬುಕ್ ಮಾಡಿದವರು ಇನ್ನು ಆಫೀಸಲ್ಲೇ ಇದ್ದಾರೆ ಸರ್. ಇದು ಅವ್ರ ಜೊತೆಗೆ ನಾನು ಒಂದ್ಸತಿ ಮಾತಾಡಿದ್ರೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಒಪ್ಕೋಬೋದಾ? ನಾನಂತೂ ಕೇಳೋಕ್ಕಾಗಲ್ಲ, ನೀನು ಬೇಕಿದ್ರೆ ಕೇಳಿ ಒಪ್ಸು. ఏమైంది నైనా? ಇಲ್ಲ సార్, ఏమీ లేదు. నేను వెళ్ళి వస్తాను, మీరు డబ్బు రెడీ పెట్టు. డబ్బు అన్నీ రెడీగా ఉంది, నీకు పోయేసి మాట్లాడుతాను రా. వస్తాను సార్. జండిరా ಸರ್ ಬನ್ನಿ ಸರ್, ಮಾತಾಡ್ಬಿಡೋಣ. ಓಹೋ ಸರ್ ಇಲ್ಲಿ ಬನ್ನಿ ಸರ್. ಹೇಳು ಸೂರ್ಯ. ಸರ್ ಇವ್ರ ಜೊತೆ ನಿಮಗೆ ವ್ಯವಹಾರ ಕುದುರೋದಿಲ್ಲ, ಆ ಕಾರ್ ನಮಗೆ ಕೊಟ್ಬಿಡಿ. ಯಾಕಪ್ಪ? ಸಾರ್ ದೊಡ್ಡ ಡುಬಾಕಿಗಳು ಸಾರ್, ವರ್ಕ್ ಆಗೋದಿಲ್ಲ ನಿಮಗೆ. ಬನ್ನಿ ನಮಗೆ. ಯಾರ ಬಗ್ಗೆ ಮಾತಾಡ್ತಿರೋದು ನೀನು? ನಮ್ಮ ಬಗ್ಗೆನೆ. ಕೈಗೆ ದುಡ್ಡು ಬರ್ದಿದ ತಕ್ಷಣ ಮೋಜು ಮಸ್ತಿ ಅಂತ ಅನ್ಕೊಂಡು ಎಲ್ಲ ಉಡಾಯಿಸ್ತಾ ಇದ್ದೀರಲ್ಲ. ನೀವು ಅದೇನೋ ಹೇಳಿದ್ರಲ್ಲ, ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿದ್ರಿ, ಇವಾಗ ಏನ್ ತಾವು ಮಾಡ್ತಾ ಇರೋದು? ನಾವ್ ಏನ್ ಬೇಕಾದ್ರೂ ಹೇಳ್ತೀವಿ, ನಿಮ್ಗೇನ್ರಿ? ನಮಗೇನು ಇಲ್ಲ, ನೀವು ನೋಡಿರೋ ಕಾರು ನಾವು ತಗೋತಾ ಇದೀವಿ, ತಾವು ಇಲ್ಲಿಂದ ಕಳ್ಸ್ಕೊಡಿ. ಮೊದ್ಲು ಕಾರ್ ಬುಕ್ ಮಾಡಿದ್ ನಾವು. ಏನು ಬುಕ್ ಮಾಡಿರೋದು ನೀವುಗಳು? ಸರ್ ಇವ್ರದ್ದು 100 ಪೇಜ್ ಬುಕ್ಕು ಅಷ್ಟೇ, ನಮ್ದು 200 ಪೇಜಸ್ ಗರಿ ಬುಕ್ಕು. ಏನೋ ಮಾತಾಡ್ತಿದ್ಯಾ? ಸರ್ ನಾನು ನಿಮಗೆ 1 ಲಕ್ಷ ದುಡ್ಡು ಕೊಡ್ತೀನಿ, ಬನ್ನಿ. ಅಷ್ಟೇ ಸರ್, ಅಷ್ಟೇ ದುಡ್ಡು ನಿಮ್ಮ ಕೈಗೆ ಬರೋದು, ಮಿಕ್ಕಿ ದುಡ್ಡು ಹೊಗೆನೆ. ಈ ಲ್ಯಾಂಡ್ ಮಾಫಿಯಾ, ಸ್ಯಾಂಡ್ ಮಾಫಿಯಾ ಎಲ್ಲ ಕೇಳಿದಿರಲ್ಲ, ಆ ಥರ ಇವ್ರುಗಳದ್ದು ಲೋನ್ ಮಾಫಿಯಾಗಳಿದೆ ಸರ್. ಅದರಲ್ಲೂ ಈ ವಯ್ಯ ಇದಾನಲ್ಲ ಸರ್, ಈ ಒಂದು ಮಗ ಕರೆಕ್ಟಾಗಿ ನೋಡ್ಕೊಂಬಿಡಿ. ಇವ್ನು ಬ್ಯಾಕ್ಗ್ರೌಂಡ್ ಏನಾದರೂ ಗೊತ್ತಾಗ್ಬಿಟ್ರೆ ನಿಮಗೆ, ಇವನೇ ನಿಮ್ಮ ಹತ್ರ ಬಂದು ಫುಲ್ ಕ್ಯಾಶ್ ಕೊಟ್ಟರು ಇವನು ಕಾರ್ ಕೊಡೋದಿಲ್ಲ ಅಂಥ ಪಾರ್ಟಿ ಇವನು. ಒಂದು ರೀತಿ ಇವರು ಬಹುಮುಖ ಪ್ರತಿಭೆಗಳು ಸರ್. ಸರ್ ನೀವು ಬೇರೆ ಕಾರ್ ನೋಡ್ತೀರಾ? ಬೇಕಾಗಿಲ್ಲ, ನಮ್ಗೆ ಅದೇ ಕಾರೇ ಬೇಕಾಗಿತ್ತು. ಮೇಡಮ್, ಸೂರ್ಯ ನಮ್ಮ ಹುಡುಗ, ಇವ್ನು ಕೇಳಿದ್ಮೇಲೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬೇಕಾಗಿಲ್ಲ ಬಿಡಿ, ಅವ್ರಿಗೆ ಕೊಟ್ಕೊಳ್ಳಿ ಕಾರ್. ಮನೋಜ್ ನಡೀರಿ, ಊರಿಗೆ ಇದೊಂದೇ ಕಾರ್ ಶೋರೂಮ್ ಇರೋದಾ? ಬನ್ನಿ ಹೋಗೋಣ. ಹೋಗಿ ಟಾಟಾ, ಬಾಯ್. ನಾನು ನನ್ನ ಹೆಂಡತಿ ಮಗುನ ಕರ್ಕೊಂಡು ಬರಬೇಕು ಅಂತ ಪುರುಷೋತ್ತಮನ ಡ್ರೈವರ್ನ ಬುಕ್ ಮಾಡಿದ್ದೆ. ಆದರೆ ಏನೋ ತೊಂದರೆ ಆಗಿ ಅವನು ಊರು ಹೊರಟೋದ. ಕಡೆಗೆ ನಾನೇ ಶಾರದಾ ಮನಸ್ವಿನ ಕರ್ಕೊಂಡು ದೇವಸ್ಥಾನದ ಕಡೆ ಹೊರಟೆ. ನಿರ್ಜನ ಪ್ರದೇಶ, ನಿಶ್ಶಬ್ದದ ವಾತಾವರಣ, ನಿಶ್ಚಲವಾದ ಮನಸ್ಸಲ್ಲಿ ಒಂದು ಹಾಡನ್ನು ಗುಣುಕ್ತಿದ್ದೆ. ಯಾಕೋ ನನ್ನ ಮನಸ್ವಿನಿ ತುಂಬ ಅಳ್ತಿದ್ಲ ಅವತ್ತು. ಮೆಕ್ಯಾನಿಕ್ನ ಕರ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ನನ್ನ ಹೆಂಡತಿ, ನನ್ನ ಮಗಳು ಕಾರಲ್ಲಿರಲಿಲ್ಲ. ಅಕ್ಕಪಕ್ಕ ಎಲ್ಲ ಕಡೆ ಹುಡುಕಿದೆ, ಜೋರಾಗಿ ಕೂಗಿದೆ, ಅತ್ತೆ ಗೋಳಾಡಿದೆ. ಒಂದು ಕ್ಷಣ ನಾನೊಬ್ಬ ಪೊಲೀಸ್ ಆಫೀಸರ್ ಅನ್ನೋದನ್ನು ಮರೆತು ಒಬ್ಬ ಗಂಡನಾಗಿ, ತಂದೆಯಾಗಿ ತುಂಬ ಹಿಂಸೆ ಅನುಭವಿಸ್ಬಿಟ್ಟೆ.
ಅದೇ ಗೊತ್ತಾಗ್ತಿಲ್ಲ ಶಾರದಾ. ಯಾರಾದ್ರೂ ಮೆಕ್ಯಾನಿಕ್ ಆದ್ರೂ ನೋಡ್ಬೇಕಾಗಿತ್ತು. ಹತ್ರದಲ್ಲಿ ಯಾರು ಇದ್ದಂಗಿಲ್ಲ. ಸ್ವಲ್ಪ ದೂರ ಹೋದ್ರೆ ಸಿಗ್ತಾರೇನೋ. ಏನ್ ಮಾಡಕ್ಕಾಗತ್ತೆ, ಹೋಗ್ ಬನ್ನಿ. ಆಗಲ್ಲ ಶಾರದಾ, ಮಗು ಒಂದೇ ಇದೆ, ನೀನ್ ಬೇರೆ ಒಬ್ಳೇ ಇರ್ತೀಯ. ನಿರ್ಜನ ಪ್ರದೇಶ ಹೇಗೆ ಹೋಗೋದು? ಪರವಾಗಿಲ್ಲ, ನಾನು ಮಗು ಕಾರಲ್ಲೇ ಕೂತಿರ್ತೀವಿ, ನೀವು ಹೋಗ್ ಬನ್ನಿ. ಪರವಾಗಿಲ್ವಾ? ನೋ ಪ್ರಾಬ್ಲಮ್. ಸರಿ, ಅಲ್ಲ ನಡ್ಕೊಂಡೇ ಹೋಗ್ತೀರಾ? ಇನ್ನೇನ್ ಮಾಡಕ್ಕಾಗತ್ತೆ, ಈ ರೋಡಲ್ಲಿ ಒಂದು ಗಾಡಿನೂ ಕಾಣ್ತಲ್ವಲ್ಲ. ರೀ, ಅಲ್ಲಿ ಗಾಡಿ ಬರ್ತದೆ. ಸ್ವಲ್ಪ ಗಾಡಿ ಕೆಟ್ಟೋಗಿದೆ, ಅಲ್ಲಿವರೆಗೂ ಡ್ರಾಪ್ ಕೊಡ್ತೀರಾ? ಹುಷಾರು, ಯಾಕೋ ತುಂಬಾ ಅಲ್ಟ ಹೇಳೆ. ಹುಷಾರಕ್ಕಂತ ಬಂದ್ಬಿಡ್ತೀನಿ. ಹುಷಾರು, ಕಾರಲ್ಲೇ ಕೂತಿರು. ಅರೆ ದೇವರಾಣಿ, ನೀನ್ ಮುಂದೆ ಹೋಗಿದ್ದ ತಾನೆ? ಇಷ್ಟೊತ್ತಾಗ್ಲೇ ದೇವಸ್ಥಾನ ತಲುಪಿರ್ಬೋದು ಅನ್ಕೊಂಡೆ. ನೀನೇನು ಇಲ್ಲಿ? ಋಣ ತೀರ್ಸೋದಿತ್ತು, ಅದಕ್ಕೆ ಬಂದೆ ಶಾರದಾ. ಋಣನ? ಯಾವ ಋಣ ದೇವಿಯಾನಿ? ತುಂಬಾ ಇದೆ, ಕಣ್ ತುಂಬೋ ಅಷ್ಟಿದೆ, ಕೋಪ ಉಕ್ಕಿ ಬರೋಷ್ಟಿದೆ, ಸಾಯಿಸ್ಬೇಕು ಅನ್ನೋಷ್ಟು ಸೇಡಿದೆ. ಏನಾಯ್ತು ಮೃಗಶಿರ? ಏಕೆ ಹೀಗೆ ಧಾವಂತದಿಂದ ಧಾವಿಸಿ ಬಂದೆ? ಪ್ರಭು, ಅದು ದೊಡ್ಡ ಅನಾಹುತವೇ ನಡೆದು ಹೋಗಿದೆ. ಅನಾಹುತವೇ? ಹೌದು ಪ್ರಭು, ನೀವು ನಿಮ್ಮ ಆ ವೈರಿಗಳನ್ನು ಪತ್ತೆ ಹಚ್ಚಲು ಕಳುಹಿಸಿದ ಜ್ವಾಲಾಕ್ಷ ಸತ್ತು ಹೋಗಿದ್ದಾನೆ. ಏನು ಹೇಳುತ್ತಿರುವೆ ಮೃಗಶಿರ? ಹೀಗಾಗುವುದಕ್ಕೆ ಹೇಗೆ ಸಾಧ್ಯ? ಇದು ಸತ್ಯ ಪ್ರಭು. ವಿಷಯ ಹೌದೋ ಅಲ್ಲವೋ ಎಂಬುದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಹೇಳುತ್ತಿದ್ದೇನೆ. ಜ್ವಾಲಾಕ್ಷ ಮರಣಿಸಿರುವುದು ಸತ್ಯ. ಹಾಗಿದ್ದರೆ ಅವರು ಅಷ್ಟೊಂದು ಶಕ್ತಿವಂತರೇ? ಇದೇನಾಗಿ ಹೋಯಿತು? ಜ್ವಾಲಾಕ್ಷ ಸಾಮಾನ್ಯ ಅಸುರನಲ್ಲ, ಬ್ರಹ್ಮನಿಂದಲೇ ವರ ಪಡೆದವನು, ಅತ್ಯಂತ ಶಕ್ತಿ ಉಳ್ಳವನು, ಕ್ಷಣಾರ್ಧದಲ್ಲಿಯೇ ಎಲ್ಲವನ್ನೂ ತನ್ನ ನೋಟ ಮಾತ್ರದಲ್ಲಿಯೇ ದಹಿಸುವ ಬಲವುಳ್ಳವನು. ಅಂತಹವನು ಹತನಾದನೆಂದರೆ ನಂಬಲು ಕಷ್ಟವಾಗುತ್ತದೆ. ಹೌದು ಪ್ರಭು, ನಮ್ಮವರಿಂದನೇ ಕೇಳಿ ತಿಳಿದುಕೊಂಡಿರುವ ಸುದ್ದಿ ಅಂದ ಮೇಲೆ ವಿಷಯ ನಿಜವೇ ಆಗಿರುತ್ತದೆ. ಇನ್ನು ಸುಮ್ಮನೆ ಕೂರುವುದು ತರವಲ್ಲ. ಮುಂದಿನ ಹೆಜ್ಜೆಯನ್ನು ನಾನೇ ಇಡುತ್ತೇನೆ. ಹೀಗೆ ಅವರಿವರನ್ನು ನಂಬಿಕೊಂಡು ಕೂತರೆ ನನ್ನ ಕೆಲಸವಾಗುವುದಿಲ್ಲ. ಆ ಶಕ್ತಿಗಳು ನನ್ನ ಬುಡಕ್ಕೆ ಬರುವುದರ ಮೊದಲು ನಾನೇ ಉಪಾಯ ಮಾಡಿ ಅವರನ್ನು ಕಟ್ಟಿ ಹಾಕಬೇಕು. ಆ ಕೆಲಸ ನಾನು ಇಲ್ಲಿ ಕುಳಿತರೆ ಆಗುವುದಿಲ್ಲ. ಹೇಗೆ ಹೋಗಬೇಕು? ಹೋಗುತ್ತೇನೆ. ನನ್ನ ಶತ್ರುಗಳ ರುಂಡವನ್ನು ಕತ್ತರಿಸಿ ತರುತ್ತೇನೆ. ಸ್ವಾಮಿ, ನಿನ್ನೆ ಏನಾಯಿತು ಎಂದು ಹೇಳಲೇ ಇಲ್ಲ. ಈಗಲಾದರೂ ಹೇಳಬಹುದಲ್ಲ? ಹೇಳುತ್ತೇನೆ, ಆದರೆ ನೀವಾರು ಗಾಬರಿಗೊಳ್ಳಬಾರದು. ಗಾಬರಿಗೆ ಅಂಥ ವಿಷಯವೇನು ಸ್ವಾಮಿ? ಅದೇನು ವಿಷಯವೆಂದು ಹೇಳಿ ಸ್ವಾಮಿ. ಆದರೆ ಯಾವ ವಿಷಯವನ್ನು ನಮ್ಮಿಂದ ಮುಚ್ಚಿಡಬೇಡಿ. ಅಂತಹ ದೊಡ್ಡ ವಿಷಯವೇನೂ ಇಲ್ಲ, ಆದರೆ ಸ್ವಲ್ಪ ಭಯಪಡಿಸುವಂಥದ್ದು.
ಯಾರೋ ನಗಸತ್ ಕೇಳಿಸಿತ್ತಲ್ಲ, ಯಾರಿರ್ಬಹುದು? ಬಿಡು, ಇದ್ರ ಬಗ್ಗೆ ಎಲ್ಲ ನಾನು ಜಾಸ್ತಿ ಯೋಚನೆ ಮಾಡಬಾರ್ದು. ಇಂಥ ಮಾಯೆಗಳೆಲ್ಲ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ನನ್ನನ್ನು ವಿಚಲಿತ ಮಾಡೋಕೆ ಇದು ಒಂದು ತಂತ್ರ ಆಗಿರುತ್ತೆ. ಇದ್ರ ಉದ್ದೇಶ ಭಯ ಪಡಿಸ್ಬೇಕು ಅನ್ನೋದು ಇರ್ಬೋದು. ಆದರೆ ನಾನು ದುರ್ಮುಖಿ, ಇಂಥದ್ನೆಲ್ಲ ಎಷ್ಟು ನೋಡಿಲ್ಲ. ಏನಿವತ್ತು ಇಬ್ರು ಸೇರಿ ಏನೋ ವಿಶೇಷ ಮಾಡ್ತಿರೋ ಹಾಗಿದೆ? ಶಂಭು ಅಣ್ಣ, ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಬಗೆ ಬಗೆಯ ಭಕ್ಷ್ಯ ತಿಂದಾಗಿದೆ ಅಲ್ವಾ, ಈಗ ಜೀರ್ಣ ಆಗ್ಬೇಕಲ್ವಾ? ಆದ್ರೂ ಒಳ್ಳೆ ಪರಿಮಳ ಬಂತು, ಅದಕ್ಕೆ ಈ ಕಡೆ ಬಂದೆ. ನಿಮ್ಗೂ ಚಾಮರ ಸ್ವಾಮಿಗಳೇನಾದ್ರು ತಲೆ ಮೇಲೆ ಕೈ ಇಟ್ರಾ ಹೇಗೆ? ನೀವು ತಿಂಡಿ ಪೋತ ಆಗಿರೋ ಹಾಗಿದೆ. ಅಯ್ಯಯ್ಯೋ, ಹಾಗೇನಾದ್ರೂ ಅಂದ್ಕೊಂಡ್ಬಿಟ್ಯಾ? ಮತ್ತೆ ನಾನು ತಿನ್ನೋದೇ ಹಿತಮಿತವಾದ ಆಹಾರ. ಎಲ್ರಿಗೂ ಉಪಹಾರ ವ್ಯವಸ್ಥೆ ಆಗಿದೆಯಲ್ವ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಹಾಗಿದ್ರೆ ಸರಿ. ಸುಶೀಲಾ, ಒಂದು ಮಾತು ಹೇಳಿ ಅಣ್ಣ. ನೀನು ನನ್ನ ಬಾಯಿ ತುಂಬ ಅಣ್ಣ ಅಂತ ಕರಿತೀಯ. ನಾನು ಅಣ್ಣನ ಸ್ಥಾನದಲ್ಲಿ ನಿಂತು ನಿನಗೊಂದು ಮಾತು ಹೇಳಿದ್ರೆ ನೀನು ಕೇಳ್ತೀಯ ಅಲ್ವಾ? ನೀವು ನನ್ನ ಜೊತೆ ಮಾತಾಡೋಕೆ ಇಷ್ಟೊಂದು ಪೀಠಿಕೆ ಬೇಕಾ? ಖಂಡಿತ ಹೇಳಿ ಶಂಭು ಅಣ್ಣ. ನೀನು ಸದಾಶಿವನ್ನ ಪ್ರೀತಿಸ್ತಿರೋ ವಿಚಾರ ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತಿದೆ. ನಿನ್ನನ್ನು ಎಲ್ಲರೂ ಗೌರವಿಸ್ತಾರೆ ಸುಶೀಲಾ, ಹೀಗಾಗಿ ಆ ವಿಷಯದ ಬಗ್ಗೆ ಯಾರೂ ವಿಶೇಷವಾಗಿ ಮಾತಾಡೋಕೆ ಹೋಗಿಲ್ಲ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಇದು ನಿನ್ನ ಜೀವನದ ವಿಚಾರ ಆಗಿರೋದ್ರಿಂದ ಹೇಗೆ ಹೇಳಿದ್ರೆ ಸರಿ ಅಂತ ನನಗೆ ಗೊತ್ತಾಗ್ತಿಲ್ಲ. ನೀವೆಲ್ಲ ಇಷ್ಟು ದಿನ ನನಗೆ ಮಾರ್ಗದರ್ಶನ ಕೊಟ್ಟವರು. ನನ್ನ ಜೊತೆ ಮಾತಾಡೋಕೆ ನೀವು ಇಷ್ಟೆಲ್ಲ ಹಿಂದೇಟ್ ಹಾಕಿದ್ರೆ ನಂಗೊಂಥರ ಮುಜುಗರ ಆಗುತ್ತೆ. ಹೇಳಿ ಅಣ್ಣ, ನೀವು ಏನು ಹೇಳಿದ್ರು ಕೇಳ್ತೀನಿ. ನಾನು ಒಬ್ಬ ಅನಾಥ ಆಗಿದ್ದವನು. ರೇವತಿನ ಪ್ರೀತಿಸಿ ಮದುವೆ ಆದೆ. ಆದರೆ ರೇವತಿ ಹತ್ರ ನನ್ನ ವಿಚಾರ ಎಲ್ಲ ಹೇಳ್ಕೊತಾ ಇದ್ದೆ. ಸುಶೀಲಾ, ಒಂದು ವಿಚಾರ ಹೇಳು, ನೀನು ನಾಳೆ ಸದಾಶಿವನ್ನ ಮದುವೆ ಆದ್ರೆ ಎಲ್ಲಿರ್ತೀಯ? ಏನು ಮಾಡೋದೀಗ? ಇವ್ರ ಫೋನ್ ಎತ್ತುತ್ತಿಲ್ಲ ಅಮ್ಮ. ಇನ್ನೊಂದ್ಸರಿ ಮಾಡೆ. ನಾಲ್ಕು ಸರಿ ಮಾಡಿ ಫೋನ್ ಎತ್ತುತ್ತಿಲ್ಲ ಅವರು. ಏನ್ ಮಾಡೋದೀಗ? ಕೃಷ್ಣ, ನಿನ್ ಕೈ ಮುಗಿದು ಕೇಳ್ಕೊತಾನೆ, ಸ್ವಲ್ಪ ಕರುಣೆ ತೋರ್ಸಪ್ಪ. ನನ್ನ ಮಗಳ ಸೌಂದರ್ಯಂಗೆ ಆಸ್ಪತ್ರೆ ಕರ್ಕೊಂಡು ಹೋಗೋದಕ್ಕೆ ಏನಾದ್ರೂ ದಾರಿ ತೋರಿಸು. ಏನ್ ಮಾಡುತ್ತು ಯೋನ್ಸಿ ಮಾಡು.
ಪೂರ್ತಿ ಚಿಕ್ಕದಾದರೂ ನಿನ್ನ ಕೋಪ ಇಡೀ ಮಂಗಳೂರು ಬಂದರಿಗೆ ಹಂಚ್ಕೊಂಡು ಬರ್ಬೇಕು. ದೊಡ್ಡವ್ರು ಸರಿಯಾಗಿ ಹೇಳಿದ್ದಾರೆ, ಚೋಟ್ ಮೆಣಸಿನ್ಕಾಯಿ ಖಾರ ಜಾಸ್ತಿ ಅಂತ. ನನ್ನಲ್ಲೂ ಅಷ್ಟೇ ಕರುಣೆ ಇದೆ, ಅದು ನನಗೆ ಇಷ್ಟ ಆಗಿತ್ತು. ಅಲ್ಲ, ಈ ನಿನ್ನ ವಿಕ್ರಮ್ನ ಯಾವಾಗ ಅರ್ಥ ಮಾಡ್ಕೋತೀನಿ ನೀನು? ತಿರುಪತಿ ಏನಾದರೂ ವರ್ಕ್ ಆಗುತ್ತಾ? ಹಲೋ ವೇದ ಮೇಡಮ್, ಇಷ್ಟೊತ್ತಲ್ಲಿ ನನ್ನ ನೆನೆಸ್ಕೊಂಡಿದ್ದೀರಾ? ಏನು ವಿಚಾರ? ಹಲೋ ವಿಕ್ರಮ್, ಅದು ಬೇತಾಳೆ ಏನಾಯಿತು? ವಿಕ್ರಮ್, ಸೌಂದರ್ಯಕ್ಕಂಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ. ನೀನು ದಯವಿಟ್ಟು ಬೇಗ ಬಾ ಪ್ಲೀಸ್. ವೇದವ್ರೆ, ನೀವೇನು ಹೆದರ್ಕೋಬೇಡಿ, ಸ್ವಲ್ಪ ಧೈರ್ಯವಾಗಿರಿ. ಅಕ್ಕನಿಗೇನು ಆಗಲ್ಲ, ನಾನು ಬರ್ತಾ ಇದ್ದೀನಲ್ಲ, ಧೈರ್ಯವಾಗಿರಾ? ಸರಿ. ನನಗೆ ಧೈರ್ಯ ಇಲ್ಲ, ಹೊಸದಾಗಿ ಧೈರ್ಯ ಇದೆಯಲ್ಲ. ಅಪ್ಪು ನಿಂತ್ಕೊಳ್ಳೋ. ಶಕುಂತಲಾ ನಿಲ್ಲು. ಶಕುಂತಲಾ, ನಿಲ್ಲಮ್ಮ, ನಾನು ಕೂಡ ಬರ್ತೀನಿ ಅಮ್ಮ. ವಿಕ್ರಮ್, ಏನು ಯೋಚನೆ ಮಾಡ್ತಿದ್ಯಾ? ಹೋಗ್ಲಾ ಬೇಡವಾ ಅಂತಲ್ಲ? ಇಂಥ ಟೈಮಲ್ಲಿ ಸಹಾಯ ಮಾಡಿದ್ರೆ ಒಂದಲ್ಲ ಕಣು, 2 ಜೀವ ಉಳಿತವೆ. ಆ ಪುಣ್ಯ ನಿನಗೆ ಸೇರತ್ತೆ. ಅವತ್ತು ಈ ನಿನ್ನಮ್ಮ ಇದೇ ಥರ ಸುರಿಯೋ ಮಳೆಯಲ್ಲಿ ನಿನ್ನ ಬಿಟ್ಟು ಹೋಗಿದ್ದ ತಪ್ಪನ್ನ ನೀನು ಮಾಡಬೇಡ. ನಾನು ಮಾಡಿದ ತಪ್ಪಿಗೆ ಸಾಧ್ಯವಾದರೆ ನನಗೆ ಕ್ಷಮಿಸು. ಪಾಪ ನೀನು ಬರ್ತೀಯ ಅಂತ ವೇದ ಕಾಯ್ತಿದ್ದಾಳೆ. ನಿನ್ನ ನಂಬಿ 2 ಜೀವ ಉಸಿರು ಬಿಗಿ ಹಿಡ್ಕೊಂಡು ಕಾಯ್ತಿದ್ದಾವೆ. ಬೇಗ ಹೊರಡು ವಿಕ್ರಮ್. ಏಯ್, ದೊಡ್ಡ ಕಂಪ್ನಿಲಿ ಡೆಪ್ಯೂಟಿ ಚೇರ್ಮನ್ ಆಗಿದ್ದೆ ಅಂತೀಯ? ಮೀಡಿಯಾದವ್ರ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಸುಮ್ಮನೆ 2 ಮಾತಾಡಿ ಬರೋ ಬಿಟ್ಟು ಮೀಡಿಯಾದವ್ರಿಗೆ ನೀನೇ ಫೋಟೋಸ್ ಕೊಟ್ಟಂಗಾಯ್ತು. ಇನ್ನು 3 ದಿನ ಜನ್ಮ ಜಾತಕ ಎಲ್ಲ ಜಾಲಾಡ್ತಾರೆ. ನಿಮ್ಮಂಥವ್ರಿಗೆಲ್ಲ ಬುದ್ಧಿ ಹೇಳಂಗಾಯ್ತು. ನನ್ನ ಕರ್ಮ. ಹೋಗಿ ಕುತ್ಕೋ. ನೋಡೋಕ್ಕೆ ಒಳ್ಳೆ ರಿಚ್ಚಾಗಿ ಕಾಣಿಸ್ತಾ ಇದೆಯಾ? ಏನು ತಪ್ಪು ಮಾಡಿದ್ಯಾ? PC, ಹಲೋ PC, ಬನ್ನಿ ಇಲ್ಲಿ. ಏಯ್, ಏನ್ PC ಅಂತ ಕರಿತೀಯಲ್ಲ? ಮರ್ಯಾದೆ ಇರ್ಲಿ. ಏಯ್, ನಿಮ್ಮ ಅಪ್ಪನ ಗಂಟೆ ಏನು ಹೋಯ್ತು? ಯಾಕಂಗೆ ಕಿರ್ತಾ ಇದೀಯಾ? ನನಗೆ ನೆಲದ ಮೇಲೆ ಕೂತು ಅಭ್ಯಾಸ ಇಲ್ಲ. ಹೋ ಹೌದಾ? ನಮ್ಮ ಸಾಹೇಬ್ರು ಮೈಸೂರು ಮಹಾರಾಜರು ಅರಮನೆಯಿಂದ ಕುರ್ಚಿ ತರ ಕಳ್ಸಿದ್ದಾರೆ. ಸ್ವಲ್ಪ ಹೊತ್ತು ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೋ. ಕುರ್ಚಿ ಬಂದ್ಬಿಡುತ್ತೆ, ಆಮೇಲೆ ಅದ್ರ ಮೇಲೆ ಕುತ್ಕೋ ಅಂದೆ.
ಯಾವುದಿದು ಹೈ ಕ್ಲಾಸ್ ಬಿಳಿ ಕರಡಿಂಗ್ ಕರ್ಕೊಂಬಂದು ಹಾಕ್ಬಿಟ್ಟಿದ್ದೀರಾ? ನೆಲದ ಮೇಲೆ ಕುತ್ಕೊಳ್ಳಲ್ಲ ಅನ್ನತ್ತೆ. ಕುರ್ಚಿ ಜೊತೆಗೆ ಒಂದು ಹಾಸಿಗೆ, ದಿಂಬು, ಕಂಬಳಿ ಎಲ್ಲ ತಂದ್ಕೊಟ್ಬಿಡಿ. ಇಲ್ಲೇ ಸೆಟ್ಲ್ ಆಗ್ಬಿಡ್ಲಿ ಅಕ್ಕ. ಪರಿಮಳ, ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ, ಹುಷಾರು. ಅದೇನು ಮಾತಾಡಿದ್ರೆ ಮುತ್ತುದ್ರೋದಂಗೆ ಆಡ್ತಾ ಇದ್ದಾಳೆ. ಅದೇನು ಪಾರ್ಟ್ನರು ಏನೋ. ಅಯ್ಯೋ, ಓಯ್, ನನ್ನ ಹೆಸರು ಪರಿಮಳ.